ಇವಳೆ ಕಾಲ್ ಮಾಡ್ತಾಳೆ ಬೂಮ್. ಹೇಳು ಬೂಮ್, ಏನು ಸಮಾಚಾರ? ಫ್ರೀ ಇದೆಯಾ? ಏಕೆ? ನಮ್ಮ ಡ್ಯಾಡಿಗೆ ಸೆಕೆಂಡ್ಸ್ ಅಲ್ಲಿ ಕಾರ್ ತಗೊಬೇಕು ಅಂತ ನೋಡ್ತಾ ಇದ್ದೀವಿ. ನಿಮ್ಮ ಅಪ್ಪಂಗೆ ಹೇಳಲಿ ಹೊಸ ಕಾರ್ ತಗೊಳಕೇನೆ. ಶೋರೂಮ್ ಅಲ್ಲಿ ತಗೊಳ್ಳೋ ಹಂಗಿದ್ರೆ ನಾನು ಯಾಕೆ ನಿನ್ನ ಕೇಳ್ತಿದ್ದೆ? ನೀನ್ ಬೇರೆ ದೊಡ್ಡ ಪಂಟ್ರು ಅಂತ ಬೇರೆ ನಮ್ಮ ಡ್ಯಾಡಿಗೆ ಹೇಳ್ಬಿಟ್ಟಿದ್ದೀನಿ. ಇವಾಗ ಇಯರ್ ಎಂಡ್ ಆಫರ್ ಕೂಡ ನಡೀತಿದೆ ಅಲ್ವಾ? ಇಯರ್ ಎಂಡ್ ಆಫರ್ ಜೊತೆಗೆ ಕ್ವಾಲಿಟಿ ಕಾರ್ ಎಲ್ಲಿರುತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತೇ ಇರುತ್ತೆ. ನೀನು ಅದೊಂದು ಸ್ವಲ್ಪ ನಮಗೆ ತೋರಿಸಿದ್ರೆ ಹೆಲ್ಪ್ ಆಗುತ್ತೆ. ಪಂಟ್ರಾಗಿರ್ತೀಯ ಅಮ್ಮ ಹೇಳ್ತಾ ಇರೋದು. 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಇಯರ್ ಎಂಡ್ ಆಫರ್ ಕೂಡ ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು. ಫ್ರೀ ಇದೆಯಾ, ಬರ್ತೀಯಾ? ಹಾ ಬರ್ತೀನಿ. ಸರಿ ಬಾ, ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಾ. ಹಾ ಸರಿ ಸರಿ. ಸೊ ನೋಡು, ತಾರ್ ಕಾರ್ ಇದೆ. ಸೊ 4 ವೀಲ್ ಡ್ರೈವ್ 21 ಮಾಡಲು, ಅದು ನಿನಗೆ 20% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ನಾನು ನಮ್ಮ ಅಪ್ಪಂಗೆ ಸೂಟ್ ಆಗೋ ಥರ ತೋರಿಸು ಅಂದರೆ ನಮ್ಮ ಅಣ್ಣಂಗೆ ಸೂಟ್ ಆಗೋ ಥರ ತೋರಿಸ್ತಿದ್ಯಾ? ಅಲ್ಲ, ನಿಮ್ಮ ಅಣ್ಣನ ಏಜ್ ಅವರು ತಾರ್ ಹುಡುಕೋರ್ಗು ಯೂಸ್ ಆಗಲಿ ಅಂತ ಅಷ್ಟೇ. ಸೊ ನೀವು ಅಷ್ಟೇ ಏನಾದರೂ ಹುಡುಕ್ತಾ ಇದ್ರೆ ತಾರ್ ಕಾರು ಅಂತಂದ್ರೆ 20% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಆ್ಯಂಡ್ ಇಯರ್ ಎಂಡ್ ಆಫರ್ ಅಂತಾನು ಹೇಳ್ಬೋದು. ಇದು ಇಬ್ಬಾ ನಿಮ್ಮ ಅಪ್ಪಂಗೆ ಸೂಟ್ ಆಗೋ ತೋರಿಸ್ಬೇಕು ತಾನೆ, ಬನ್ನ ಜೊತೆ. ಸೊ ನೋಡು, MG ಇದೆ, ಬೇಕಾ? ಇವಾಗಿನ ಟ್ರೆಂಡ್ ನಡೀತಾ ಇದೆ. ಸೊ ಪ್ರೀಮಿಯಂ ವೆಹಿಕಲ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಮ್ಗೆ ಯಾಕೆ ಇಷ್ಟೊಂದು ದೊಡ್ಡ ಗಾಡಿ? ನಮ್ಮ ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಕಾರ್ ಇದ್ರೆ ತೋರಿಸಿ ಸಾಕು. ದೊಡ್ಡ ಗಾಡಿ ಬೇಕು ಅನ್ನೋರು ನಿಮ್ಗೆ ಯೂಸ್ ಆಗ್ಬೋದು, ಮೋಸ್ಟ್ಲಿ ಇವ್ರಿಗೂ ಯೂಸ್ ಆಗಲ್ಲ, ನನಗೂ ಯೂಸ್ ಆಗಲ್ಲ. ಬನ್ನಿ. ಸೊ ಸ್ಪೆಷಲ್ ಡಿಸ್ಕೌಂಟ್ ಅಂತ ಸೊ ಇಯರ್ ಎಂಡ್ ಆಫರ್ ನಡೀತಾ ಇದೆ. ಸೊ ಫಸ್ಟ್ ಟೈಮ್ ನಾನು ಕೂಡ ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ನಿಮಗೂ ಗೊತ್ತಾಗಲಿ ಅಂತ. ಆ್ಯಂಡ್ ಏನು ಗೊತ್ತಾ, ನಿಮ್ಮ ಡ್ಯಾಡಿಗೆ ತುಂಬಾ ಯೂಸ್ ಆಗುವಂಥ ಕಲರ್ ಆಪ್ಷನು, ನಂಬರ್ ಬೇಕು ಅನ್ನೋ ನಂಬರ್ ಆಪ್ಷನು, ಇಲ್ಲ ನಿಮಗೆ ಯಾವ ಥರ ಗಾಡಿ ಬೇಕು ಒಂದು ತೊಗೊಳಕ್ಕೆ ಬಂದರೆ ಒಂದು ಎಷ್ಟು ನಿಮಗೆ ಅಂದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇಷ್ಟೊಂದು ಗಾಡಿಯಲ್ಲಿ ಯಾವ್ದು ತೊಗೊಂಡೆ ಅಂತ. ಒಂದು ಕಡೆ ಬೇರೆ ಕಡೆ ಕೆಲವು ಕಡೆ ಏನು ಗೊತ್ತಾ, ಸ್ವಿಫ್ಟ್ ತೊಗೋಬೇಕು ಅಂತ ಹೋಗ್ತಾರೆ, 4 ಆಪ್ಷನ್ ಇರುತ್ತೆ, 4ರಲ್ಲಿ 4 ಟೆಸ್ಟ್ ಮಾಡಿ 4ರಲ್ಲಿ ಒಂದು ಮಾತ್ರ ಚೂಸ್ ಮಾಡಬೇಕು. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಬರೋದ್ರಿಂದ ನಿಮಗೆ ಕ್ವಿಡ್ ಬೇಕಾ, ಒಂದು 10-15 ಥರ ಇರುತ್ತೆ. ಸ್ವಿಫ್ಟ್ ಬೇಕಾ, ಒಂದು 15-20 ಥರ ಇರುತ್ತೆ. SUV ವೇರಿಯಂಟ್ಗಳು ಬೇಕಾ, ನಿಮಗೆ ಎಲ್ಲ ಥರ ಗಾಡಿಗಳು ಕೂಡ ನಿನಗೆ ಆಪ್ಷನಲ್ಲಿ ಸಿಗುತ್ತೆ. ವಿತ್ ಕಲರ್ ಆಪ್ಷನು, ವಿತ್ ನಂಬರಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಅಪ್ಪಂಗೂ ತುಂಬಾ ಯೂಸ್ ಆಗುತ್ತೆ. ನೋಡು, ಕ್ವಿಡ್ ಬೇಕಾ ಅಂತ 20% ಡಿಸ್ಕೌಂಟ್ ಇದಕ್ಕೂ ಕೂಡ ಕೊಡಿಸ್ತೀನಿ ನಾನು ನಿಮಗೆ. ನಾನು ನಿಮಗೆ ಚಿಕ್ಕದ್ ಕೇಳಿದೆ, ಅದಕ್ಕಿಂತ ಜಾಸ್ತಿ ಚಿಕ್ಕದ್ ಕೇಳಲಿಲ್ಲ. ಇದಕ್ಕಿಂತ ಸ್ವಲ್ಪ ದೊಡ್ಡದು ತೋರಿಸ್ಬೋದಿತ್ತಲ್ವಾ? ನೀನು ಚಿಕ್ಕದ್ ಕೇಳಿದ್ರೆ ದೊಡ್ಡದು ಕೇಳ್ತೀಯಾ, ದೊಡ್ಡದು ಕೇಳಿದ್ರೆ ಚಿಕ್ಕದ್ ಕೇಳ್ತೀಯಾ, ನನಗಂತೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದು ನಿಮಿಷ ಇರು. ಇನ್ನೊಂದೇನು ಗೊತ್ತಾ, ಇದ್ರ ಬಗ್ಗೆ ಡೀಟೇಲ್ಸು ನಾನು ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂದ್ರೆ ನನಗೆ ಇಯರ್ ಎಂಡ್ ಆಫರ್ ಅಂತ ಗೊತ್ತು ಆ್ಯಂಡ್ ಇಲ್ಲಿ ಏನು ತೊಗೋಬೇಕು ಅನ್ನೋ ರೀಸನು ಕೆಲವ್ರಿಗೆ ಗೊತ್ತಾಗಬೇಕು. ನಿಮಗೂ ಅಷ್ಟೇ, ಇಲ್ಲೇ ಏನು ತೊಗೊಳ್ಬೇಕು, ಇಯರ್ ಎಂಡ್ ಆಫರ್ ನಡೀತಾ ಇದೆ ಅಂತ ಹೇಳ್ತೀರಾ ಆ್ಯಂಡ್ 140 ಚೆಕಪ್ ಅಂತ ಬೇರೆ ಹೇಳ್ತೀರಾ, ಏನೋ ಆಫರ್ಗಳಿದೆ ಅಂತ ಬೇರೆ ಹೇಳ್ತೀರಾ. ನನಗೆ ಬರೋಕ್ಕಾಗಲ್ಲ ಅಂದರೆ ಹೋಮ್ ಟೆಸ್ಟ್ ಕೂಡ ಅವೈಲೇಬಲ್ ಇದೆ ಅಂತಲೂ ಕೂಡ ಹೇಳ್ತೀರಾ ಅಂತ ಏನೇನೋ ಕಮೆಂಟ್ಸ್ ಹಾಕ್ತೀರಾ. ಆ್ಯಂಡ್ ನಿಮಗೂ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಅಪ್ಪ ಇಲ್ಲಿ ಬರಲೇಬೇಕು ಅಂತೇನಿಲ್ಲ, ನಿಮ್ಮ ಅಪ್ಪ ಇರೋ ಜಾಗಕ್ಕೇ ಕಾರ್ಗಳನ್ನ ಕಳಿಸ್ಬೋದು. ಯಾವ ಥರ ಏನು ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಎಲ್ಲ ಬಿದ್ದಪ್ಪ ಅನ್ನೋರೊಬ್ರು ಇದ್ದಾರೆ ಸರ್, ಅವ್ರು ಕಾಲ್ ಮಾಡ್ತೀನಿ, ಅವರೇ ಬರಬೇಕು. ಸೊ ಅವ್ರು ಬರೋದು ಲೇಟ್ ಆಗ್ಬೋದೇನೋ ಮೇ ಬಿ. ಸೊ ಅವ್ರು ಬರೋಷ್ಟೆಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳ್ತೀನಿ. ಸರ್ ನಮಸ್ತೆ. ಅವರೇ ಬಂದ್ಬಿಡ್ರಿ, ನಾನೇನು ಇನ್ಫಾರ್ಮೇಷನ್ ಹೇಳಿದೆ ಅವ್ರ ಕೇಳಿ ತಿರ್ಸ್ಬಿಡ್ತೀನಿ. ಆಯ್ತು ಸರ್. ಸರ್ ಒಳ್ಳೆ ಆಫರ್ ಇರೋ ಟೈಮಲ್ಲೇ ಬಂದಿದ್ದೀರಾ. ಬರಲೇಬೇಕಲ್ವಾ ಸರ್? ಯಾಕೆಂತಂದರೆ ಇವ್ರಿಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಒಂದು ಡೌಟ್ಸ್ ಇದೆ. ನಾವು ಯೂಸ್ಡ್ ಕಾರ್ ತೊಗೋಬೇಕಾಗಿದೆ, ಯಾವಾಗ ತೊಗೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಕಡಿಮೆ ಪ್ರೈಸ್ಗೆ ಎಲ್ಲಿ ಸಿಗುತ್ತೆ? ಕಡಿಮೆ ಪ್ರೈಸ್ ಬಿಟ್ಬಿಡಿ, ನನಗೆ ಕ್ವಾಲಿಟಿ ಕಾರ್ ಬೇಕು. ಕಡಿಮೆ ಪ್ರೈಸು ಅಂತ ನಾವು ತೊಗೊಳ್ತೀನಿ, ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಆಯಿತು 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡಬೇಕು. ಕ್ವಾಲಿಟಿ ಕಾರ್ಗಳು ಬೇಕು. ಆ ಥರ ಕ್ವಾಲಿಟಿ ಹುಡುಕೋರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗಲಿ ಅಂತ, ಇವ್ಳಿಗೆ ಮಾತ್ರ ಅಲ್ಲ, ಇವ್ರ ಡ್ಯಾಡಿಗೆ ಮಾತ್ರ ಅಲ್ಲ, ಇವ್ರ ಥರ ತುಂಬ ಜನ ಹುಡುಕೋರಿಗೆ ಯೂಸ್ ಆಗಲಿ ಅಂತ ಒಂದು ಪರ್ಪಸ್ಗೆ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಇವ್ಳಿಗೂ ಸುಧಾ ತೋರಿಸ್ತಾ ಇದ್ದೀನಿ. ಸರ್ ಇನ್ನೊಂದು, ನಿಮ್ಮ ಒಂದು ಇವಾಗ ಏನೋ ಇಯರ್ ಎಂಡ್ ಆಫರ್ ಮಾಡ್ತಾ ಇದ್ರೆ ಏನು ಸಮಾಚಾರ ಅದು? ಸರ್ ನಮ್ಮಲ್ಲಿ ಕಾಸ್ಟ್ 24 ಬಂದು ಸರ್ಟಿಫೈಡ್ ವೆಹಿಕಲ್ಸ್ ಇರುತ್ತೆ ಸರ್. ಓಕೆ. ಲೈಕ್ ನಾವು 140 ಚೆಕ್ ಪಾಯಿಂಟ್ಸ್ ಮಾಡಿರ್ತೀವಿ. ವೆಹಿಕಲ್ ಕಂಪ್ಲೀಟ್ ಆಗಿ ನಾನ್ ಆಕ್ಸಿಡೆಂಟಲ್ ಇರುತ್ತೆ, ವಿತ್ ರನ್ನಿಂಗ್ ಡಾಕ್ಯುಮೆಂಟ್ ನಾವು ವೆಹಿಕಲ್ ಕೊಡ್ತೀವಿ ಸರ್. ಇಲ್ಲಿ ನಿಮಗೆ ವೈಡ್ ರೇಂಜ್ ಆಫ್ ವೆಹಿಕಲ್ ಸಿಗುತ್ತೆ. ಲೈಕ್ ಎಂಟ್ರಿ ಲೆವೆಲ್ ಹ್ಯಾಚ್ ಪ್ಯಾಕ್ ಇಂದ ಅಪ್ ಟು MUV ತನಕ ಸಿಗುತ್ತೆ. ಮಲ್ಟಿ ಯುಟಿಲಿಟಿ ವೆಹಿಕಲ್, ಮಲ್ಟಿಪರ್ಪಸ್ ವೆಹಿಕಲ್, SUV ಎಲ್ಲ ಸಿಗುತ್ತೆ ಸರ್ ಇಲ್ಲಿ. ಸರ್ ಇನ್ನೊಂದು 20% ಡಿಸ್ಕೌಂಟ್ ಅಂತ ಹೇಳಿದ್ರೆ, ಅದು ಸ್ಪೆಷಲ್ ಡಿಸ್ಕೌಂಟ್ ಅಂತ ಬೇರೆ ಹಾಕಿದ್ದೀರಾ ಅಲ್ಲಿ? ಸರ್ ಇದು ನಮ್ಮ ಕಡೆಯಿಂದ ನಾವು ಕೊಡ್ತಾ ಇರೋದು ಕಾಸ್ಟ್ 24 ಇಂದ. ವೆಹಿಕಲ್ಗೆ ನಾವು ಸರ್ಟನ್ ಲಿಮಿಟೆಡ್ ವೆಹಿಕಲ್ಸ್ ಅಂತ ನಮ್ಮ ಹತ್ರ ಇದೆ. ಸೊ ಅದ್ರ ಮೇಲೆ ಮಾತ್ರ ನಿಮಗೆ 20% ಡಿಸ್ಕೌಂಟ್ ಕೊಡ್ತೀವಿ. ಆಸ್ ಪರ್ ನೀವು ಈ ವೆಹಿಕಲ್ ನೋಡಿದ್ರೆ, ಇದು ಬಂದು ನಾವು ಯಾವುದೇ ರೀತಿಯಾದ ಆಕ್ಸಿಡೆಂಟ್ ಆಗಲಿ, ಮೀಟರ್ ಟ್ಯಾಂಪರ್ಡ್ ಆಗಲಿ ಅಂತ ಹೇಳಿ ನಾವು ಕೊಡ್ತಾ ಇಲ್ಲ. ಇದು ಬಂದು ಜೆನ್ಯೂನ್ ಕಂಡೀಷನ್ ಇರೋದು. ಆಸ್ ಪರ್ ಅಂದರೆ ಲೈಕ್ ನೀವು ನೋಡಿರ್ತೀರ ಆಟೋಮೊಬೈಲಲ್ಲಿ ಇಯರ್ ಎಂಡ್ ಬಂತು ಅಂದರೆ ಒಂದು ಡಿಸ್ಕೌಂಟ್ ಇರುತ್ತೆ. ಸೊ ಅದರಿಂದ ಈ ಕಾರ್ಗೆ ನಿಮಗೆ 20% ಡಿಸ್ಕೌಂಟ್ ಕೊಡ್ತೀವಿ ಸರ್. ಬಟ್ ಏನು ಡಿಸ್ಕ್ರಿಪ್ಷನ್ ಇದೆಯೋ ಅದು 100% ಇರುತ್ತೆ, ನೀವು ಚೆಕ್ ಮಾಡಿಸ್ಬೋದು. ಇಯರ್ ಎಂಡ್ ಸೇಲ್ ಅಂತ, ಇಯರ್ ಎಂಡ್ ಸೇಲ್, ಇಯರ್ ಎಂಡ್ ಸೇಲ್ ಅಂತ ಕೆಲವು ಕಡೆ ಆ್ಯಪ್ಸಲ್ಲೂ ಕೊಡ್ತಾರೆ, ಮತ್ತೆ ಶಾಪಿಂಗಲ್ಲಿ ಕೊಡ್ತಾರೆ. ಇವಾಗ ಕಾಸ್ಟ್ 24 ಕೊಡೋ ಥರ ಆಗ್ಬಿಟ್ಟಿದೆ ಸರ್. ಖಂಡಿತ, ಏನಕ್ಕೆ ಅಂದರೆ ಕಸ್ಟಮರ್ಗೆ ಬೆನಿಫಿಟ್ ಆಗಲಿ ಅಂತ ಸರ್, ಅಷ್ಟೇ. ಆಯಿತು ಸರ್. ಇವಾಗ ಇನ್ನೊಂದು ಮೇಜರಾಗಿ ಏನು ಗೊತ್ತಾ, ಟಾಟಾ ಟಿಯೋಗ ನನಗೆ ಲೋನ್ ಮೇಲೆ ಗಾಡಿ ತಗೊಂಡೆ, ಇಷ್ಟ ಆಯಿತು. ಬಟ್ ಮನೆಗೆ ಹೋದ್ಮೇಲೆ ಕಲರ್ ಇಷ್ಟ ಇಲ್ಲ, ಅಥವಾ ನನಗೇನಾದ್ರೂ ಬೇರೆ ಗಾಡಿ ತೊಗೋಬೇಕು ಅಂತ ಅನಿಸ್ತಿದೆ. ಸೊ ಈ ಥರ ಎಲ್ಲ ಅಂದಾಗ ಈಗ ಮನೆಗೆ ತೊಗೊಂಡ್ಬಿಟ್ಟಿದ್ದೀನಿ, ಲೋನು ಮಾಡಿಸ್ಬಿಟ್ಟಿದ್ದೀನಿ, ಇವಾಗ ಮನೆಗೂ ತೊಗೊಂಡೋಗಿದ್ದೀನಿ. ಇನ್ ಕೇಸ್ ನನಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಏನು ಮಾಡೋದು? ಸರ್ ನಿಮಗೆ 7 ಡೇಸ್ ಬೈಬ್ಯಾಕ್ ಆಪ್ಷನ್ ಇದೆ ಸರ್ ನಮ್ಮಲ್ಲಿ. ಕಾಸ್ಟ್ 24 7 ಡೇಸ್ ಬೈಬ್ಯಾಕ್ ಆಪ್ಷನ್ ಇದೆ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ,
ನೀವು ಫಾರ್ ಎಕ್ಸಾಂಪಲ್ ಲೋನ್ ಹೋಗಿದ್ದೀರಾ, ಡೌನ್ ಪೇಮೆಂಟ್ ಪೇ ಮಾಡಿದ್ದೀರಾ ಬ್ಯಾಂಕ್ ಅವ್ರಿಗೆ, ವೆಹಿಕಲ್ ಡೆಲಿವರಿ ತಗೊಂಡಿದ್ದೀರಾ, ಇಷ್ಟ ಆಗಿಲ್ಲ ಫಾರ್ ಮೇ ಬಿ ಎನಿ ರೀಸನ್, ಮನೇಲಿ ಇಷ್ಟ ಆಗಿಲ್ಲ, ಇಲ್ಲ ಏನೇ ಒಂದು XYZ ರೀಸನ್ ಇರ್ಬೋದು, ನೀವು ವೆಹಿಕಲ್ ನಮಗೆ 7 days ಆರ್ 500 kilometers ಒಳಗಡೆ ವೆಹಿಕಲ್ ನಮಗೆ ರಿಟರ್ನ್ ಕೊಡಬೇಕಾಗುತ್ತೆ. ಓಕೆ, ನಾನು ಅದರಲ್ಲಿ ಏನು ಪಾಲಿಸಿ ಇದೆ ಅಂದರೆ, ನಾನು ನಿಮಗೆ ಇವಾಗ ಯಾವ ಥರ ಗಾಡಿ ಕೊಟ್ಟಿದ್ದೀನಿ ಅದೇ ಥರ ನೀವು ನನಗೆ ರಿಟರ್ನ್ ಕೊಡಬೇಕಾಗುತ್ತೆ. ಅದು ಓಕೆ. ಇದರಲ್ಲಿ ಏನಂದರೆ ಎಕ್ಸ್ಟ್ರಾ ಫಿಟ್ಮೆಂಟ್ ಆಗಲಿ ಆರ್ ಎಲ್ಸ್ ನಾನು ಕೊಡಬೇಕಾದ್ರೆ ಇದ್ದಿದ್ದ ಗಾಡಿ ಬಿಟ್ಟು ನೀವು ಬೇರೆ ಏನಾದರೂ ಮಾಡಿಸಿದ್ರೆ ನಾನ್ ಮಾಡಿಫೈಡು ಓಕೆ, 500 ಆಕ್ಸೆಸರೀಸ್ 500 kilometers ಆರ್ 7 days. ಓಕೆ, 7 days ಒಳಗೆ ಇನ್ ಕೇಸ್ ಗಾಡಿ ತಗೊಂಡಿದ್ದೀರಾ ಲೋನ್ ಮೇಲೆ ಅಂತಂದರೆ ಸೊ ನಿಮಗೆ ರಿಟರ್ನ್ ಮಾಡ್ಬೋದು. ಸೊ ಅಮೌಂಟ್ ರೀಫಂಡ್ ಆಗುತ್ತಲ್ಲ ಸರ್? ಖಂಡಿತ ರೀಫಂಡ್ ಆಗುತ್ತೆ. ನೀವು ಲೋನ್ ಹೋಗ್ತೀರಾ ಅಂದರೆ ಲೋನ್ ಚಾರ್ಜಸ್ ಕಟ್ ಆಗುತ್ತೆ ಅಷ್ಟೇ. ಯಾಕೆ ಅಂದರೆ 7 days ತನಕ ನಾವು ಟ್ರಾನ್ಸ್ಫರ್ ಮಾಡಲ್ಲ, 7 days ತನಕ ನಾವು ಲೋನು ನಮ್ಮ ಅಕೌಂಟ್ಗೆ ಹಾಕಿಸ್ಕೊಳ್ಳಲ್ಲ. ಓಲ್ಡಲ್ಲಿ ಇರುತ್ತೆ. ಒಂದು 7 days ಕ್ರಾಸ್ ಆಯಿತು ಅಂದಾಗ ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋದು, ಟ್ರಾನ್ಸ್ಫರು ಲೋನ್ ಡಿಸ್ಪೋಸಲ್ಗೆ ಹೋಗೋದು. ಬಟ್ ಗಾಡಿ ನಿಮಗೆ ಕೊಟ್ಟಿರ್ತೀವಿ. ಸೊ ನೀವು ಫುಲ್ ಕ್ಯಾಶ್ ಹೋಗಿದ್ದೀರಾ, ಈ ವೆಹಿಕಲ್ ಪ್ರೈಸ್ 4 ಲಕ್ಷ ಇದೆಯಾ, ಫುಲ್ ಕ್ಯಾಶ್ ಹೋಗಿದ್ದೀರಾ, 4 ಲಕ್ಷ ನಿಮಗೆ ರಿಟರ್ನ್ ಬಂದ್ಬಿಡುತ್ತೆ ಫುಲ್ ಕ್ಯಾಶಲ್ಲಿ. ಫಿನಾನ್ಸ್ ಹೋಗಿದ್ದೀರಾ, ಫಿನಾನ್ಸ್ ಹೋದರೆ ಲೋನ್ ಡಾಕ್ಯುಮೆಂಟ್ ಕ್ಯಾನ್ಸಲೇಷನ್ ಚಾರ್ಜಸ್ ಅಂತ ಒಂದು ಸರ್ಟನ್ ಅಮೌಂಟ್ ಇರುತ್ತೆ, ಅದು ಮೈನಸ್ ಆಗಿ ರಿಟರ್ನ್ ಅಮೌಂಟ್ ನಿಮಗೆ ಬರುತ್ತೆ ಸರ್. ಓಕೆ, ಇವಾಗ ಇನ್ ಕೇಸ್ ಇವಾಗ ಬೆಂಗಳೂರಲ್ಲಿ ಇರೋದ್ರಿಂದ ತುಂಬ ಟ್ರಾಫಿಕ್ ಇದೆ, ಸೊ ನಿಮಗೂ ಗೊತ್ತಿರುತ್ತೆ. ಸೊ ಓಕೆ, ಇವಾಗ ತುಂಬ ಟೈಮ್ ಫ್ರೀ ಇದೆ ಅಂತ ಅಂದರೆ ಇನ್ ಕೇಸು ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದಾಗ ಬಂದು ನಾವು ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ಬೋದು ನಿಮ್ಮ ಹಬ್ಬಕ್ಕೆ ಬಂದು. ಬಟ್ ಇನ್ ಕೇಸ್ ನನ್ನ ಕೈಲಿ ಬರೋಕ್ಕೆ ಆಗ್ತಾ ಇಲ್ಲ, ಯಾಕೆಂತಾನೆ ನನಗೆ ವರ್ಕ್ ಬ್ಯುಸಿ ಇದೆ, ಈ ಟ್ರಾಫಿಕಲ್ಲಿ ಹೆಂಗಪ್ಪ ಹೋಗ್ನೆ, ಸೊ ಈ ಥರ ಎಲ್ಲ ಯೋಚನೆ ಮಾಡೋರಿಗೆ ಸೊ ಯಾವ ಥರ ಕಾರ್ನ ಅವ್ರಿಗೆ ಕಳಿಸ್ಕೊಡೋ ವ್ಯವಸ್ಥೆ ಇರುತ್ತಾ ಸರ್? ಖಂಡಿತ ಇರುತ್ತೆ. ಲೈಕ್ ಇವಾಗ ನೀವು Cars24 ಆ್ಯಪ್ನ ಡೌನ್ಲೋಡ್ ಮಾಡಿರ್ತೀರಾ. ಸೊ ಅದರಲ್ಲಿ ನೀವು ಡೌನ್ಲೋಡ್ ಕೇಳಿಸ್ಬೇಕಾಗಿರೋದು ಕೇಳಿಸ್ಕೋ, ಅಷ್ಟು ದೂರ ಹೋಗಿದ್ರೆ ಕೇಳಿಸಲ್ಲ. ಹೇಳಿ ಸರ್. ಡೌನ್ಲೋಡ್ ಮಾಡಿದಾದ್ಮೇಲೆ ನೀವು ಪರ್ಟಿಕ್ಯುಲರ್ ಒಂದು ಕಾರ್ನ ಸೆಲೆಕ್ಟ್ ಮಾಡಿರ್ತೀರಾ ಸರ್. ಸೆಲೆಕ್ಟ್ ಮಾಡಿದಾದ್ಮೇಲೆ ನಮ್ಮದು 5-6 ಕಡೆ ಔಟ್ಲೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈ ವೆಹಿಕಲ್ ನೀವು ಸೆಲೆಕ್ಟ್ ಮಾಡಿರೋ ವೆಹಿಕಲ್ ಮೆಜೆಸ್ಟಿಕ್ ಹಬ್ ಇದೆ ಅಂದರೆ ನೀವು ಫಿಲ್ಟರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಯಾವ ಹಬ್ಬು ಅಂತ. ಸೊ ನಿಮಗೆ ಏನಾಗುತ್ತೆ ಅಂದರೆ ಒನ್ಸ್ ವೆಹಿಕಲ್ ನಾವು ಪೋಸ್ಟ್ ಮಾಡಿದಾದ್ಮೇಲೆ ನಿಮಗೆ ಕೆಳಗಡೆನೇ ತೋರಿಸುತ್ತೆ ಈ ಗಾಡಿ ಎಲ್ಲಿದೆ ಅಂತ. ಜಕ್ಕೂರಲ್ಲಿದೆಯಾ, ಮೆಜೆಸ್ಟಿಕಲ್ಲಿದೆಯಾ, GT ಮಾಲಲ್ಲಿದೆಯಾ, ಗರುಡ ಮಾಲಲ್ಲಿದೆಯಾ ತೋರಿಸುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗ ಮೆಜೆಸ್ಟಿಕ್ ಇಲ್ಲಿದೆ ಅಂದರೆ ನೀವು ದೂರ ಇರ್ತೀರಾ, ಬೇರೆ ಕಡೆ ಇರ್ತೀರಾ, ಬಟ್ ನಿಮಗೆ ಅಲ್ಲೇ ಸರ್ಚ್ ಆಪ್ಷನ್ಸಲ್ಲಿ ನೀವು ಹಬ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪರ್ಟಿಕ್ಯುಲರ್ ಈ ಹಬ್ಬಲ್ಲಿ ಎಷ್ಟು ಗಾಡಿ ಇದೆ ಅಂತ ನಿಮಗೆ ಎಲ್ಲ ತೋರಿಸುತ್ತೆ. ಓಕೆ, ಸೊ ಸಿಂಪಲಾಗಿ ಹೇಳ್ಬಿಡ್ತೀನಿ ಗುರುಗಳ, ಏನಂತಂದರೆ ನಿಂಗೆ ಹೇಳ್ತೀನಿ, ಇಲ್ಲಿ ಕೇಳಿಸ್ಕೊ. ಅವು ಗುರುಗಳು ಏನು ನೋಡ್ತೀಯಾ ಏನಂತಂದರೆ Cars24ನ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಸರ್ಚಿಂಗಲ್ಲಿ ಸೊ ನಿಮಗೆ ಎಲ್ಲ ಕಾರ್ ಡೀಟೇಲ್ಸ್ ಬಂದ್ಬಿಡುತ್ತೆ, ಯಾವ್ಯಾವ ಇದೆ ಅಂತ ಬರುತ್ತೆ. ಪ್ರೈಸ್ ರೇಂಜು ಸೆಲೆಕ್ಟ್ ಮಾಡ್ಕೋಬೋದು. ಅವ್ರು ಏನು ಬಡ್ಜೆಟಲ್ಲಿ ನೋಡ್ತಾ ಇದ್ದಾರೆ ಬಡ್ಜೆಟು ಸೆಲೆಕ್ಟ್ ಮಾಡ್ಕೋಬೋದು. ಪ್ಲಸ್ ಯಾವ ಕಾರ್ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಚ್ಗೆ ಹೋದರೆ ಯಾವ ಲೊಕೇಶನಲ್ಲಿದೆ ಅಂತಲೂ ಅವರು ಚೆಕ್ ಮಾಡ್ಕೋಬೋದು. ಓಕೆನಾ? ಇಷ್ಟು ಆಪ್ಷನ್ ಇದೆ. ಸೊ ಹಿಂಗೆ ಸರ್ಚ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲೇ ಡಿಸ್ಕೌಂಟು ತೋರಿಸುತ್ತಾ? ಅಲ್ಲೇ ತೋರಿಸ್ಬಿಡುತ್ತೆ ಯಾವ್ಯಾವ ಕಾರ್ ಡಿಸ್ಕೌಂಟಲ್ಲಿ ಇದೆ ಅಂತೆಲ್ಲ ಹೌದು, ಖಂಡಿತ. ಇವಾಗ ಫಾರ್ ಎಕ್ಸಾಂಪಲ್ ನಾವು 5 ಲಕ್ಷ ಗಾಡಿ ತೊಗೊಂಡಿದ್ದೀವಿ, ಇವಾಗ ಸ್ಪೆಷಲ್ ಡಿಸ್ಕೌಂಟ್ ಹೇಳ್ದೆ ಅಲ್ವಾ, ಸ್ಪೆಷಲ್ ಡಿಸ್ಕೌಂಟಲ್ಲಿ ಈ ಗಾಡಿ ನಾನು 5 ಲಕ್ಷಕ್ಕೆ ತೊಗೊಂಡಿದ್ರೆ ಸ್ಪೆಷಲ್ ಡಿಸ್ಕೌಂಟು 20% ಹೋಗಿ ನಾನು 4.5 ಲಕ್ಷ ಹಾಕಿದ್ರೆ 4.5 ಲಕ್ಷ ಅಲ್ಲೇ ಮೈನಸ್ ತೋರಿಸುತ್ತೆ ನಿಮಗೆ, ಆ್ಯಪಲ್ಲೇ ತೋರಿಸ್ಬಿಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಆಸಲ್ ಫ್ರೀ ಇರುತ್ತೆ. ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ಥ್ರೂ ಕ್ಯಾಶ್ ಕೊಡೋಂಗಿಲ್ಲ, ಡಾಕ್ಯುಮೆಂಟೇಷನ್ನು ಪೇಪರ್ ವರ್ಕ್ ಇರೋಲ್ಲ, ಏನಿರೋಲ್ಲ. ಎಂಡ್ ಟು ಎಂಡ್ ಥ್ರೂ ಆ್ಯಪಿಂದನೇ ಮುಗಿಸ್ಕೋಬೋದು. ಎಂಡ್ ಆಫ್ ದಿ ಡೇ ಬರಬೇಕಾಗುತ್ತೆ, ಗಾಡಿ ತೊಗೋಬೇಕಾಗುತ್ತೆ, ಮತ್ತು RC ಟ್ರಾನ್ಸ್ಫರ್ ಎಲ್ಲ ನಮ್ಮ ಕಡೆಯಿಂದನೇ ಆಗುತ್ತೆ. ಯಾವುದೇ ರೀತಿಯಾದ ಕಸ್ಟಮರು ಅಲ್ಲಿ ಇಲ್ಲಿ ಹುಡುಕ್ಬೇಕು ಮಾಡಬೇಕು ಅನ್ನೋದು ಏನೂ ಇರೋಲ್ಲ. ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆಯಾ ನಾವೇ ಮಾಡಿಸಿಟ್ಟಿರ್ತೀವಿ, RC ಟ್ರಾನ್ಸ್ಫರು ಆಗುತ್ತೆ. ಪ್ಲಸ್ ಕಸ್ಟಮರ್ಗೆ ಇನ್ನೊಂದು ಆಪ್ಷನ್ ಏನಂದರೆ ವಾರಂಟಿ ಆಪ್ಷನ್ನು 4 ರೀತಿ ಅವೈಲೇಬಲ್ ಇದೆ ನಮ್ಮ ಹತ್ರ. ಅಂದರೆ ಸಿಲ್ವರು, ಗೋಲ್ಡು, ಪ್ಲಾಟಿನಮ್ಮು, ಡೈಮಂಡು 4 ಪ್ಯಾಕೇಜು ಅವೈಲೇಬಲ್ ಇದೆ. ಸೇಮ್ ಹೊಸ ಕಾರ್ ಥರನೇ. ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಹತ್ರನೇ ವಾರಂಟಿ ಕ್ಲೈಮ್ಸು ಇರುತ್ತೆ. ಕಸ್ಟಮರ್ ಆಚೆ ಎಲ್ಲೂ ಓಡಾಡೋದು ಬೇಕಾಗಿಲ್ಲ. ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಬಿಟ್ಟಿದ್ದೀನಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅನ್ನೋದು ಇರೋಲ್ಲ, ಎಲ್ಲ ನಮ್ಮ ಕಡೆಯಿಂದನೇ ಆಗುತ್ತೆ. ಮತ್ತು ವೆಹಿಕಲ್ಲು ಕಸ್ಟಮರ್ಗೆ ಪಿನ್ ಟು ಪಿನ್ ತೋರಿಸ್ತೀವಿ ವೆಹಿಕಲ್. ಓಕೆ, ಅಂದರೆ ಅಲ್ಲೇ 140 ಚೆಕಪ್ ಆಗಿರುತ್ತಲ್ಲ? 140 ಚೆಕಪ್ ಆಗಿರುತ್ತೆ, ಬಟ್ ಎಲ್ಲ ಕಸ್ಟಮರ್ ಒಂದೇ ಥರ ಇರೋಲ್ಲ. ನಾವು ಹೇಳ್ಬೋದು 140 ಆಗಿದೆ ಅಂತ, ಬಟ್ 140 ಆಗಿದೆ ಅನ್ನೋದಕ್ಕೆ ಏನು ಪ್ರೂಫು? ನೀವು ವಿಡಿಯೋ ಮಾಡ್ಕೊಂಡಿರಲ್ವಾ? ವಿಡಿಯೋ ಮಾಡಿರ್ತೀವಿ, ಬಟ್ ನಾವು ಫಿಸಿಕಲ್ ಆಗಿ ತೋರಿಸ್ತೀವಿ ಕಸ್ಟಮರ್ಗೆ. ಸೊ ಫಿಸಿಕಲ್ ಆಗಿ ತೋರಿಸಿದಾಗ ಏನಂದರೆ
ಅದು ಅವ್ರಿಗೆ ಒಂದು ನಂಬಿಕೆ ಬರುತ್ತೆ. ಓಕೆ ಅವರು ಏನು 140 ಹೇಳಿದಾರೋ 140 ಅವ್ರು ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ. ಸರ್ ಇನ್ನೊಂದು 0 ಡೌನ್ ಪೇಮೆಂಟಲ್ಲಿ ಕಾರ್ಗಳು ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಹೆಂಗೆ ಸರ್ ಅದು ಕಾಸು ಇಲ್ದೇ ಕಾರ್ ತಗೊಳ್ಳೋದು? ಸರ್ 0 ಡೌನ್ ಪೇಮೆಂಟ್ ಆಪ್ಷನ್ ಇದೆ ನಮ್ಮಲ್ಲೇ. ಅಂದರೆ ಕಾಸ್ಟ್ 24 ಹತ್ರ ಟೈಅಪ್ ಇದೆ ಸರ್. ಅದರ್ ಬೇರೆ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಮಿನಿಮಮ್ 20% 30% ಡೌನ್ ಪೇಮೆಂಟ್ ಸರ್ ಕಟ್ಟಲೇಬೇಕು. ಅದು ಮೇನ್ ಟೂ ವೀಲರ್ಗೂ ಸುಧಾ ಕಟ್ಟಲೇಬೇಕು. ಅದರಲ್ಲಿ ನೀವು 0 ಡೌನ್ ಪೇಮೆಂಟ್ ಹೆಂಗ್ ಕೊಡ್ತೀರಾ? ಸರ್ ಹೌದು ನಾವು ಕೊಡ್ತೀವಿ. ಒಂದು ಹೆಂಗೆ ಅಂದರೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಫಸ್ಟ್ ಥಿಂಗು. ಸೆಕೆಂಡು ಡಿಪೆಂಡಿಂಗ್ ಆನ್ ಯರ್ ಇನ್ಕಮ್ ಪ್ರೂಫ್. ನೀವು ಸ್ಯಾಲ್ರಿಡಾ ಸೆಲ್ಫ್ ಎಂಪ್ಲಾಯ್ಡಾ ಯಾವ ಮೋಡ್ ಆಫ್ ನಿಮ್ಮ ಹತ್ರ ಪೇಮೆಂಟ್ ಬರ್ತಾ ಇದೆ ಅದ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲ ಕ್ರೈಟೀರಿಯಾ ಬಂತು ಅಂದರೆ ಈ ವೆಹಿಕಲ್ ಕಾಸ್ಟ್ ಏನಿದೆಯೋ ಫಾರ್ ಎಕ್ಸಾಂಪಲ್ 5 lakhs ಅಂದರೆ 5 lakhs ಲೋನ್ ಆಗುತ್ತೆ ನಿಮಗೆ. ಸೊ 0 ಡೌನ್ ಪೇಮೆಂಟ್ ಸಿಗುತ್ತೆ. ಓಕೆ ಸರ್ 100% ಡೌನ್ ಪೇಮೆಂಟ್ ಆಗುತ್ತೆ. ಓಕೆ ಸೊ ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋದು ಯಾವ ಕಾರ್ ಗೊತ್ತಾ ಸರ್? ತಾರಲ್ಲಿ ರಾಕ್ಸ್ ಬೇರೆ ಬಂದ್ಬಿಟ್ಟಿದೆ. ಅದೇ ಥರನೇ ಕಾಸ್ಟ್ 24ಅಲ್ಲಿ ಎಲ್ಲೇ ವಿಡಿಯೋ ನೋಡಲಿ 5,000 EMI ಹೇಳ್ತಾನೆ ಹೇಳ್ತಾರೆ. ಬಟ್ ಇದು ನಿಜ ಅಂತ ಕೆಲವು ಕಡೆ ನಾನೇ ತೋರಿಸಿದ್ದೀನಿ. ಕೆಲವು ಕಡೆ ಅಂದರೆ ಏನಂದರೆ ಡಿಪೆಂಡ್ ಆಫ್ ಮಾಡಲ್ ಕಾರ್ಸ್ ತೊಗೊಂಡ್ರಾಗುತ್ತೆ. ಇವಾಗ ಸಪೋಸ್ ನೀವೇನಾದ್ರೂ 3 ಲಕ್ಷದ ಕಾರ್ ತೊಗೊಂಡಿದ್ದೀರಾ ಅಂತಂದರೆ ನಾನು ಹೇಳೋದು ಬೇಡ, ಇವ್ರ ಕೆಲಸ ಸರಿ ಸರ್ ಅದು 5,000 EMI ಹೆಂಗೆ ಕಾರ್ ಕೊಡ್ತೀರಾ? ಸರ್ ಅದು ನಿಮಗೆ ಬಡ್ಜೆಟ್ ವೈಸ್ ಇರುತ್ತೆ, ಕಾರ್ ಪ್ರೈಸಿಂಗ್ ಡಿಪೆಂಡ್ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು 3 lakhs ಕಾರ್ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ ಸೊ 10 year ಇರುತ್ತೆ, 3 years ಇರುತ್ತೆ, 5 years ಇರುತ್ತೆ. ಸೊ ನೀವು 3 years ಹೋದಾಗ ನಿಮಗೆ 6,000 rupees ಬರುತ್ತೆ. ನೀವು 5 years ಹೋದಾಗ 5,000 ಬರುತ್ತೆ. ಯಾಕೆಂದರೆ 2 years ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ನಿಮ್ಮದು EMI. ಸೊ ಅದ್ರ ಬೇಸಿಸ್ ಮೇಲೆ ನೀವು ಯಾವ ಗಾಡಿ ಹೋಗ್ತೀರಾ, ಯಾವ ಪ್ರೈಸಿಂಗ್ ಇದೆಯೋ ಅದು ಕಂಪ್ಲೀಟ್ಲಿ ಡಿವೈಡೆಡ್. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ 100% ಹೇಳ್ತೀವಿ ಸರ್ 5 lakhs. 5 lakhs ಇಂಟು 64 months ಆರ್ 34 months 24 months ಈ ಥರ ಡಿವೈಡ್ ಆಗಿ ನಿಮಗೆ ಬರುತ್ತೆ ಸರ್. ಇವಾಗ 0 ಡೌನ್ ಪೇಮೆಂಟ್ ಇದ್ದಾಗ ನಾವು ಒಂದು EMI ಅಮೌಂಟ್ ಮೆನ್ಷನ್ ಮಾಡಿರ್ತೀವಿ ನಿಮಗೆ ಅಲ್ಲಿ. ಸರ್ ಇಷ್ಟು ಬರುತ್ತೆ EMI ಅಂತ ಮೆನ್ಷನ್ ಮಾಡಿರ್ತೀವಿ. ಅದು 100% ಕ್ಯಾಲ್ಕುಲೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 0 ಡೌನ್ ಪೇಮೆಂಟ್ ಆಗಿಲ್ಲ, 100% ಆಗಿಲ್ಲ, 80% ಲೋನ್ ಆಗಿದೆ, 5 lakhs ವೆಹಿಕಲ್ ಕಾಸ್ಟ್, ನೀವು 4,80,000 ಲೋನ್ ಆಗಿದೆ, 20,000 ಡೌನ್ ಪೇಮೆಂಟ್ ಮಾಡ್ತೀರಾ. ಸೊ ನಾನು ಏನು 5,000 ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ 20,000 ಮತ್ತೆ ಶಫಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಸೊ ಆವಾಗ 5,000 ಇರೋ ಜಾಗದಲ್ಲಿ ನಿಮಗೆ 4,500 ಆರ್ 4,800 ಬರುತ್ತೆ ಸರ್. ಓಕೆ ಸೊ ಆ ಥರ ಅಂದರೆ ನೀವು 200 rupees ನಿಮಗೆ ಡಿಫ್ರೆನ್ಷಿಯೇಟ್ ಬರುತ್ತೆ. 100% ಆಯಿತು ಅಂದರೆ ಸೇಮ್ ಅಷ್ಟೇ ಬರುತ್ತೆ ಸರ್. ಓಕೆ ಹೋದ್ರೆ ನೀವೇನು 5,000 EMI ಏನಾದ್ರು ಕಾರ್ ಬೇಕು ಅಂತಂದ್ರೂ ಒಂದ್ಸಲ ವಿಸಿಟ್ ಮಾಡಿ, ಅದು ಅವೈಲೇಬಲ್ ಇರೋ ಕಾರ್ಗಳು ತೋರಿಸ್ತಾರೆ. ಸೊ ನೀವು ಚೂಸ್ ಮಾಡ್ಬೋದು. ಅಮೌಂಟ್ ಎಲ್ಲ ಕಾರ್ಗೂ 5,000 EMI ಅಂತ ಕೇಳಕ್ಕೆ ಹೋಗ್ಬೇಡಿ, ಅದು ಸುಳ್ಳು. ಅದು ಡಿಪೆಂಡಿಂಗ್ ಆನ್ ತುಂಬ ಜನ ಹೇಳ್ತಾ ಇದ್ದಾರೆ ಅದು ಸುಳ್ಳು. ಎಲ್ಲ ಕಾರ್ ಹತ್ರ ನಿಂತ್ಕೊಂಡು 5,000 EMI 5,000 ಅವೆಲ್ಲ ಸುಳ್ಳು, ಅದೆಲ್ಲ ನಂಬೇಡಿ. ನನಗೆ ಮೊದಲೇ ಹೇಳ್ದಂಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಇವಾಗ ಈ ಕಾರ್ ತಗೊಂಡು 5,000 EMI ಕಟ್ತೀನಿ ಅಂದರೆ ಸಿಗಲ್ಲ, ಇರೋದು ಹೇಳ್ಬಿಡಬೇಕು. ಸರ್ ಇದು ಎಷ್ಟಿರುತ್ತೆ ಸರ್ EMI ಇದು? ಸರ್ ಇದು ಬಂದು ನಿಮಗೆ EMI ಅರೌಂಡ್ 17,000 to 18,000 ಬರುತ್ತೆ ಸರ್. ಓಕೆನಾ? ಸೊ ಆ ಥರ ಇರುತ್ತೆ. ಓಕೆನಾ? ಸೊ ಓಕೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಿಮಗೂ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇವಾಗ ನಿಮ್ಮ ಅಪ್ಪನ ಫೋನ್ ಮಾಡು, ಫ್ರೀ ಇದೆ, ಒಂದ್ಸಲ ವಿಸಿಟ್ ಮಾಡಿ ಕೇಳೋ. ಬರೋಕ್ಕಾಗಿಲ್ಲ ಅಂತಂದ್ರೆ ಇವ್ರಿಗೆ ಕಾಲ್ ಮಾಡೋಕ್ಕೆಲ್ಲ ಎಲ್ಲ ಇವರೇ ಇನ್ಫಾರ್ಮೇಷನ್ ಕೊಡ್ತಾರೆ, ಯಾವ ಥರ ಟೆಸ್ಟ್ ಡ್ರೈವ್ಗೆ ಹೋಮ್ ಟೆಸ್ಟ್ ಡ್ರೈವ್ ಕೊಡ್ತಾರೆ ಅಂತ. ಆ್ಯಂಡ್ ನಿಮಗೂ ಅಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಧಮಾಕ್ ಆಫರ್ ಅನ್ನೋ ಅನ್ಕೊಳ್ಳಿ, ಇಯರ್ ಎಂಡ್ ಆಫರ್ ಅನ್ಕೊಳ್ಳಿ, ಬೆಸ್ಟ್ ಪ್ರೈಸು ಬೆಸ್ಟ್ ಆಫರ್ ನಡೀತಾ ಇದೆ, 20% ಡಿಸ್ಕೌಂಟಲ್ಲಿ ನಡೀತಾ ಇರೋದು. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಯಾರಾದರೂ ಯೂಸರ್ ಕಾರ್ನ ನೋಡ್ತಾ ಇದ್ದರೆ, ಕ್ವಾಲಿಟಿ ಕಾರಲ್ಲೂ ಬೇಕು ಅಂತ ನೋಡ್ತಾ ಇದ್ದರೆ, ಸೊ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಹೇಳಲ್ವ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟವನಿ. ಥ್ಯಾಂಕ್ ಯು ಸೋ ಮಚ್. ಹೇಳ್ತಾರೆ ಮೈಕ್ ಇಲ್ವಂತೆ, ಬೇಡ ಪರವಾಗಿಲ್ಲ, ನನ್ನಿಂದನೇ ಕೇಳಿಸುತ್ತೆ. ಆ್ಯಂಡ್ ನಿಮ್ಮ ಥ್ಯಾಂಕ್ಸು ನನಗೆ ಬೇಕು. ಜಸ್ಟ್ ಲೈಕ್ ಆ್ಯಂಡ್ ಕಮೆಂಟ್ಸು ಏನನ್ನಿಸ್ತು ಅಂತ. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತೆ ಥ್ಯಾಂಕ್ ಯು.